ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ఎవరికి ఎవరు ఈ లోకంలో, చివరికి యేసే పరలోకంలో. ఎవరికి ఎవరు, ఎవరికి ఎవరు ఈ లోకంలో, చివరికి యేసే పరలోకంలో. చివరికి యేసే పరలోకంలో. ఎవరికి ఎవరు మనుషుల సాయం వ్యర్థమురా, రాజుల నమ్మిన వ్యర్థమురా. ಎಲ್ಲವೂ ವ್ಯರ್ಥ ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ವಿಶೇಷವಾಗಿ ನಿಮ್ಮನ್ನು ನಿರ್ಮಿಸಿದ್ದಾನೆ. ಸತ್ಯವೇದದಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೂ ಅದರದ್ದೇ ಆದಂಥ ಒಂದು ಮಹತ್ವ ಇದೆ. ಆದರೆ ಧರ್ಮೋಪದೇಶ ಕಾಂಡ ಬಂದಾಗ ಅದನ್ನು ಮತ್ತೆ ಮತ್ತೆ ಓದಿಕೊಳ್ಳಬೇಕಂತೆ. ಮತ್ತೆ ಮತ್ತೆ ಓದಿಕೊಂಡರೆ ಅದರ ಒಳ ಹೊರಹಗಳು ಭಾಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತಾ ಹೋಗ್ತದೆ. ಧರ್ಮೋಪದೇಶ ಕಾಂಡ 33:16 ನೀವು ನೋಡಿ, ಭೂಮಿಯ ಅಮೂಲ್ಯವಾದವುಗಳಿಂದಲೂ ಅದರ ಸಂಪೂರ್ಣತೆಯಿಂದಲೂ ಕರ್ತನ ಕಡೆಯಿಂದ ಆಶೀರ್ವಾದ ಬಂದಲಿ. ಪೊದೆಯಲ್ಲಿ ವಾಸವಾಗಿದ್ದ ಆತನ ದಯೆಯು ಯೋಸೇಫನ ತಲೆಯ ಮೇಲೆಯೂ ತನ್ನ ಸಹೋದರರಿಂದ ಪ್ರತ್ಯೇಕವಾದವನ ತಲೆಯ ಮೇಲೆಯೂ ಬರಲಿ. ಪ್ರಿಯರೇ, ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ಉರಿಯುವ ಪೊದೆಯೊಳಗಿನಿಂದ ಮೋಶೆಯ ಸಂಗಡ ಮಾತನಾಡಿದ ಸಂದರ್ಭವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಅಲ್ಲಿ ಸತ್ಯವೇದದಲ್ಲಿ ಮೊದಲನೆಯ ಬಾರಿಗೆ ದೇವರು ವಾಸಿಸುವ ಸ್ಥಳದ ಕುರಿತಾಗಿ ಹೇಳಲ್ಪಟ್ಟಿದೆ. ಆ ಪೊದೆಯನ್ನು ಬೆಂಕಿಯು ಆವರಿಸಿದಾಗ ಅದರಲ್ಲಿ ಯಾವುದೇ ಕ್ರಿಮಿ ಅಥವಾ ಕೀಟಗಳು ಉಳಿದಿರಲು ಸಾಧ್ಯವಿದೆ ಎಂಬುದು ನೀವು ಊಹಿಸ್ತೀರಾ? ಆ ಬೆಂಕಿಯು ಪ್ರತಿಯೊಂದು ಕ್ರಿಮಿ ಮತ್ತು ಕೀಟವನ್ನು ನಾಶ ಮಾಡುತ್ತದೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಭೂಮಿಯ ಅಮೂಲ್ಯವಾದವುಗಳಿಗಿಂತಲೂ ಅದರ ಸಂಪೂರ್ಣತೆಯಿಂದಲೂ ಕರ್ತನ ಕಡೆಯಿಂದ ಆಶೀರ್ವಾದ ಹೊಂದಲಿ. ಯಾರಿಂದ ಆಶೀರ್ವಾದ? ಕರ್ತನ ಕಡೆಯಿಂದ ಆಶೀರ್ವಾದ ಹೊಂದಲಿ. ನಮ್ಮ ಮನೆಗಳಲ್ಲಿನ ಎಲ್ಲ ಕ್ರಿಮಿಕೀಟಗಳನ್ನು ಸಾಯಿಸುವಂಥದ್ದು ಅಂದರೆ ಅದು ಪವಿತ್ರಾತ್ಮನ ಬೆಂಕಿಯು, ಪವಿತ್ರಾತ್ಮನ ಅಗ್ನಿಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ನೀವು ಗ್ರಹಿಸಬೇಕಾಗಿದೆ. ದೇವರಿಗೆ ಇಷ್ಟವಾದಂಥ ಸಂಗತಿಗಳನ್ನು ನೀವು ನೆನೆಸಿ ನಡೆಯಬೇಕಾಗಿದೆ. ಕರುಣೆ ಬಹಳ ಮುಖ್ಯವಾಗಿ ನಿಮ್ಮನ್ನು ಉನ್ನತಕ್ಕೆ, ಅಗತ್ಯಕ್ಕೆ, ಆಳವಾಗಿ ನಿಮ್ಮನ್ನು ನಡೆಸಬೇಕಾಗಿದೆ. ಯಾವತ್ತು ಕರುಣೆ ನಿಮ್ಮನ್ನು ಅಗತ್ಯವಾಗಿ ನಡೆಸ್ತದೋ ಆಗ ಅದು ಇತರರಿಗೆ ಸಹಾಯವನ್ನು ಮಾಡುತ್ತದೆ. ಯೇಸು ತನ್ನ ಶಿಷ್ಯರಿಗೆ ಮತ್ತಾಯ 24ನೇ ಅಧ್ಯಾಯದಲ್ಲಿ ತನ್ನ ತಿರುಗಿ ಬರುವಿಕೆ ಬಗ್ಗೆ ಹೇಳಿದ ಸಂದರ್ಭದಲ್ಲಿ ಶಿಷ್ಯರು ಎಚ್ಚರವಾಗಿ ಇರಬೇಕೆಂದು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ. ಮತ್ತಾಯ 24:42, 44, 25, 13 ನೀವು ನೋಡಿ. ಈ ಪ್ರವಾದನೆಯ ವಿವರಗಳನ್ನು ತಿಳಿದುಕೊಳ್ಳುವುದು ಮುಖ್ಯವಲ್ಲ, ಆತ್ಮಿಕ ಎಚ್ಚರಿಕೆಗೆ ಮತ್ತು ಎಲ್ಲ ವೇಳೆಯಲ್ಲಿ ಸಿದ್ಧತೆಯಿಂದ ಇರುವುದಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ ಅನ್ನುವುದನ್ನು ನಾವು ಗ್ರಹಿಸ್ತೇವೆ. ಗ್ರಹಿಸುವುದರ ಜೊತೆಗೆ ಯೇಸು ಪರಿಶುದ್ಧತೆ ಮತ್ತು ಕ್ರೈಸ್ತ ಸಭೆಯನ್ನು ಕಟ್ಟುವುದರ ಕುರಿತಾಗಿ ನಮ್ಮನ್ನು ಸಿದ್ಧಪಡಿಸುವುದನ್ನು ನಾವು ಗಮನಿಸ್ತೇವೆ. ಆ ನಂಬಿಕೆಯಿಂದ ನಮ್ಮನ್ನು ನಡೆಸುವಂಥದ್ದು ಅದು ಒಂದು ಯಕ್ಷಿತವಾಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ,
ಈ ಮುಂಜಾನೆಯ ಸಮಯದಲ್ಲಿ ಬೇಡುವವನಾಗಿದ್ದೇನೆ, ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸುವವನಾಗಿದ್ದೇನಪ್ಪ. ಅಪ್ಪ, ಮಕ್ಕಳು ದೇವರೇ, ಮಕ್ಕಳಿಗೆ ಸ್ವಾಮಿ ಅನೇಕ ಸಾಲದ ಸಮಸ್ಯೆಗಳಿದ್ದಾರೆ ದೇವರೇ. ಮಕ್ಕಳು ಅನೇಕರಿಗೆ ಕೊಡುವ ಹಾಗೆ ಅವರ ಕೈಗಳನ್ನು ಆಶೀರ್ವಾದ ಮಾಡಪ್ಪ. ಕೊಡಬೇಕು ಸ್ವಾಮಿ, ಮಕ್ಕಳು ಅನೇಕರಿಗೆ ಕೊಡಬೇಕು, ಬೆನ್ನೆಲುಬಾಗಿರಬೇಕು ಸ್ವಾಮಿ. ಮಕ್ಕಳನ್ನು ಬಲವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಹಲ್ಲೆಲೂಯಾ.